ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವನೆ ಅಯ್ಯ ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವನೆ ಅಯ್ಯ ನೀನು ವಾಂಗ್ಮನಕ್ಕತೀತನು. ಜಪ ಸ್ತೋತ್ರದಿಂದ ಒಲಿಸುವನೆ ಅಯ್ಯ ನೀನು ನಾದಾತೀತನು. ಭಾವಜ್ಞಾನದಿಂದ ಒಲಿಸುವನೆ ಅಯ್ಯ ನೀನು ಮತಿಗತೀತನು. ಹೃದಯ ಕಮಲದಲ್ಲಿ ಎಂದಿಟ್ಟು ಕೊಂಬೆನೆ ಅಯ್ಯ ನೀನು ಸರ್ವಾಂಗ ಪರಿಪೂರ್ಣನು. ಅಯ್ಯ ನಿನ್ನ ಒಲಿಸಲೆಲ್ಲಳವಲ್ಲ ನೀನು ಒಲಿಯುವುದೇ ಕರ ಸುಖವಯ್ಯ ಚನ್ನ ಮಲ್ಲಿಕಾರ್ಜುನ. ಜೋಗ ಜಲಪಾತದಲ್ಲಿ ಅಕ್ಕ ಮಹಾದೇವರ ತಪಸ್ಸು ಚನ್ನ ಮಲ್ಲಿಕಾರ್ಜುನನಿಗಾಗಿ ಅಪಾರವಾದ ಹಂಬಲ ಈ ವಚನ. ಚನ್ನ ಮಲ್ಲಿಕಾರ್ಜುನ ದೇವರಿಗಾಗಿ ಅಪಾರ ಹಂಬಲ ಮಾಡಿದ ಅಕ್ಕ ಮಹಾದೇವಿಯವರು ಸುಮಾರು ನಿರಂತರ 4 ವರ್ಷಗಳ ಕಾಲ ತಪಸ್ಸನ್ನು ಜೋಗ ಜಲಪಾತದಲ್ಲಿ ನಡೆಸಿದರು. ಆ ಸಂದರ್ಭದಲ್ಲಿ ಈ ವಚನ ಅವರಿಂದ ರಚನೆಯಾಯಿತು. ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವನೆ ಅಯ್ಯ ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಪರಮಾತ್ಮನನ್ನು ಕರುಣಾಮಯ, ದಯಾಸಾಗರ, ಅಭಯಹಸ್ತ ಹೀಗೆ ಅನೇಕ ರೀತಿಯಲ್ಲಿ ಕೊಂಡಾಡಲಾಗುತ್ತದೆ. ಬೇಡರ ಕಣ್ಣಪ್ಪನಿಗೆ, ಭಕ್ತ ಮಾರ್ಕಾಂಡೇಯನಿಗೆ, ಕೂಳೂರು ಕೊಡಗೂಸಿಗೆ, ಅನೇಕ ಋಷಿ ಮುನಿಗಳಿಗೆ ಪರಮಾತ್ಮನು ಒಲಿದಿದ್ದಾನೆ ಎನ್ನುವ ಕಥೆಗಳನ್ನು ಪುರಾಣಗಳನ್ನು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಇಷ್ಟೆಲ್ಲ ಕಾಲದಲ್ಲಿ ನಾನು ಭಕ್ತಿ, ಪೂಜೆ, ಪ್ರಾರ್ಥನೆ, ಧ್ಯಾನವನ್ನು, ಇಷ್ಟಲಿಂಗ ಪೂಜೆಯನ್ನು ಮಾಡುತ್ತಾ ಬಂದರೂ ಕೂಡ ಚನ್ನಮಲ್ಲಿಕಾರ್ಜುನ ದೇವರು ಒಲಿವನೋ ಎಂಬ ಸುಳಿವೂ ಕೂಡ ನನಗೆ ಸಿಗದಲ್ಲ ಎನ್ನುವ ಅಪಾರ ಹಂಬಲದಲ್ಲಿ ಅಕ್ಕ ಮಹಾದೇವಿಯರು ತಾವು ನಡೆಸುತ್ತಿರುವ ಪೂಜೆಯನ್ನೇ ಆತ್ಮಾವಲೋಕನ ಮಾಡಿಕೊಂಡು ಈ ವಚನದಲ್ಲಿ ಅವರು ತಮ್ಮ ಚಿಂತನೆಗಳನ್ನು ಅಭಿವ್ಯಕ್ತಿ ಮಾಡಿದ್ದಾರೆ. ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವನೆ ಅಯ್ಯ ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಅಷ್ಟ ಎಂದರೆ 8, ಅರ್ಚನೆ ಎಂದರೆ ಪೂಜೆ. 8 ರೀತಿಯ ಪೂಜೆ ನಾನು ನಿರಂತರ ಮಾಡಿಕೊಂಡು ಬಂದಿದ್ದೇನೆ. ಜಲ, ವಿಭೂತಿ, ಗಂಧ, ಅಕ್ಷತೆ, ಪತ್ರೆ, ಪುಷ್ಪ, ಧೂಪ, ದೀಪ, ನೈವೇದ್ಯ ಇವೆಲ್ಲವುಗಳನ್ನು ಚನ್ನಮಲ್ಲಿಕಾರ್ಜುನ ದೇವರಿಗೆ ಇಷ್ಟಲಿಂಗ ಪೂಜೆಯನ್ನು ತ್ರಿಕಾಲದಲ್ಲಿ ನಡೆಸಿಕೊಂಡು ನಿರಂತರ ಹಗಲು ಇರುಳು ನಿನ್ನ ಹಂಬಲದಲ್ಲಿಯೇ ನಾನು ಭಕ್ತಿ ಪೂಜೆ ನಡೆಸಿದ್ದೇನೆ. ಆದರೆ ನಾನು ನಡೆಸುತ್ತಿರುವ ಪೂಜೆಯು ನಿನಗೆ ತಲುಪುತ್ತವೆಯೇ? ನಾನು ಹಾಡುತ್ತಿರುವ ವಚನ ಕನ್ನಡ ನಿನಗೆ ತಿಳಿಯುತ್ತದೆಯೇ? ಬಹಿರಂಗದ ಪೂಜಾ ಸಾಮಗ್ರಿಗಳನ್ನು ಬಳಸಿಕೊಂಡು ನಿನ್ನನ್ನು ನಾನು ಉಪಾಸನೆ ಪೂಜೆ ಮಾಡಿದರೆ ಅದು ನಿನಗೆ ತಲುಪುತ್ತದೆಯೇ? ಹೀಗೆ ಅಕ್ಕ ಮಹಾದೇವರು ತಮ್ಮ ಪೂಜಾ ಪದ್ಧತಿ ಕ್ರಮಗಳನ್ನು ಆತ್ಮಾವಲೋಕನ ಮಾಡಿಕೊಂಡಿದ್ದಾರೆ. ಬಹಿರಂಗವಾಗಿ ನೀನು ನಮಗೆ ಅಲಭ್ಯನು. ನಾವು ಪೂಜಿಸುವ ಜಲಗಂಧ, ಅಕ್ಷತೆ, ಪತ್ರೆ, ಪುಷ್ಪ, ಧೂಪ, ದೀಪ, ನೈವೇದ್ಯಗಳು ಬಹಿರಂಗದಲ್ಲಿ ನಡೆಸುವ ಪೂಜೆಗಳು. ಇಂಥ ಬಹಿರಂಗದ ಪೂಜೆಗೆ ಚನ್ನಮಲ್ಲಿಕಾರ್ಜುನ ದೇವರೇ ನೀನು ಒಲಿಯುವೆಯ? ಮುಂದಿನ ಸಾಲಿನಲ್ಲಿ ಅವರು ಹೇಳ್ತಾರೆ, ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೆನೆ ಅಯ್ಯ ನೀನು ವಾಂಗ್ಮನಕ್ಕತೀತನು. ಅಂತರಂಗ ಎಂಬುದಾಗಿ ಹೇಳಿದರೆ ಅಂತಃಕರಣಗಳು, ಮನಚಿತ್ತ, ಬುದ್ಧಿ, ಅಹಂಕಾರ ಇವುಗಳಿಂದ ನಿನ್ನನ್ನು ನಾನು ಉಪಾಸನೆ ಮಾಡುತ್ತೇನೆ ಎಂಬುದಾಗಿ ಹೇಳಿದರೆ ನೀನು ಧ್ಯಾನಕ್ಕೆ ಸಿಕ್ಕಂಥವನಲ್ಲ. ನನ್ನ ಮನಸ್ಸಿಗೆ ಅತೀತನಾಗಿರ್ತಕ್ಕಂಥವು ನೀನು. ಮನಸ್ಸು ಮಾತುಗಳಿಗೆ ನಿಲುಕದವನು. ಇಂಥ ನಿನ್ನನ್ನು ನಾನು ಒಲಿಸಿ ಅನುಗ್ರಹವನ್ನು ಪಡೆಯುವುದು ಹೇಗೆ ಚನ್ನಮಲ್ಲಿಕಾರ್ಜುನ ದೇವ? ಜಪ ಸ್ತೋತ್ರದಿಂದ ಒಲಿಸುವೆನೆ ಅಯ್ಯ ನೀನು ನಾದಾತೀತನು. ಲಕ್ಷ ಕೋಟಿ ಜಪಗಳನ್ನು ಮಾಡಿ, ಸ್ತೋತ್ರ, ಸ್ತುತಿ, ಪ್ರಾರ್ಥನೆಯನ್ನು ಮಾಡಿ ನಿನ್ನನ್ನು ನಾನು ಕನ್ನಡ ವಚನಗಳಲ್ಲಿ ಕೊಂಡಾಡುತ್ತೇನೆ ಎಂಬುದಾಗಿ ಹೇಳಿದರೆ, ನಿನ್ನನ್ನು ಒಲಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದರೆ ನೀನು ನಾವು ಹಾಡುವ ನಾದ ಮಾತುಗಳಿಗೆ ದೊರೆಯುವೆಯ? ನಾವು ಆಡುವ ಮಾತುಗಳು, ಹಾಡುವ ಗಾಯನ ನಿನಗೆ ಕೇಳಿಸುತ್ತವೆಯೇ? ಅವು ನಿನಗೆ ಅರ್ಥವಾಗುತ್ತವೆಯೇ? ಕನ್ನಡ ಭಾಷೆಯನ್ನು ನಮ್ಮ ತಾಯಿಯಿಂದ ನಾವು ಕಲಿಯಬೇಕಾದರೆ ವರ್ಷಗಳೇ ಹೋಗುತ್ತವೆ. ಇಂತಹ ಕನ್ನಡ ಭಾಷೆ ನಿನಗೆ ತಿಳಿಯುತ್ತದೆಯೇ ಚನ್ನಮಲ್ಲಿಕಾರ್ಜುನ?
ನಿನ್ನನ್ನು ಒಲಿಸಿಕೊಳ್ಳುವುದಾದರೂ ಹೇಗೆ? ಹೀಗೆ ಅಕ್ಕ ಮಹಾದೇವಿಯವರು ತಮ್ಮನ್ನು ತಾವು ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದಾರೆ. ಭಾವಜ್ಞಾನದಿಂದ ಒಲಿಸುವೆನೇ ಅಯ್ಯ ನೀನು ಮತಿಗತೀತನು. ಭಾವ ಮತ್ತು ಮತಿ ಇವುಗಳಿಗೆ ಸಂವಾದ ಇದೆ. ನಮ್ಮ ಭಾವದಲ್ಲಿ ಇರುವ ಬುದ್ಧಿ ಎತ್ತರದಿಂದ ನಿನ್ನನ್ನು ಒಲಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದರೆ, ನಮ್ಮ ಬುದ್ಧಿಗೆ ನನ್ನ ಮತಿಗೆ ನೀನು ನಿಲುಕತಕ್ಕಂಥವನಲ್ಲ. ನಮ್ಮ ಬುದ್ಧಿ ನಮ್ಮ ಮತಿ ಇಷ್ಟೇ ಈ ಬಹಿರಂಗದ ಜಗತ್ತಿಗೆ ಮಾತ್ರ ಸೀಮಿತವಾದದ್ದು. ನೀನು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತನು. ಈ ಎಲ್ಲ ಜಗತ್ತನ್ನು ಮೀರಿದವನು, ಜಗತ್ತನ್ನು ನಿರ್ಮಾಣ ಮಾಡಿದವನು. ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ಮೀರಿ ಅತೀತವಾಗಿ ಅಖಂಡನಾಗಿ ಇರತಕ್ಕಂಥ ನಿರಾಮಯ ನಿರಾಳ ನಿರ್ಗುಣ ಪರಬ್ರಹ್ಮ ಕಾಲಾತೀತ ಇಂತಹ ನಿನ್ನನ್ನು ಒಲಿಸಿಕೊಳ್ಳುವುದು ಹೇಗೆ ಚನ್ನಮಲ್ಲಿಕಾರ್ಜುನ ದೇವ? ಹೃದಯ ಕಮಲದಲ್ಲಿ ಎಂಬಿಟ್ಟು ಕೊಂಬೆನೆ ಅಯ್ಯ ನೀನು ಸರ್ವಾಂಗ ಪರಿಪೂರ್ಣನು. ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ನಿನ್ನನ್ನು ಉಪಾಸನೆ ಮಾಡುತ್ತಿರುವೆ. ಇಂತಹ ನಿನ್ನನ್ನು ನನ್ನ ಹೃದಯ ಮಂದಿರದಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದರೆ, ನೀನು ನಮ್ಮ ಕರಗಳಿಗೆ ನಮ್ಮ ಹೃದಯ ಮಂದಿರದಲ್ಲಿ ಆವಾಹನೆ ಆಗತಕ್ಕಂಥವನು ಅಲ್ಲ, ನಮ್ಮ ಕರಗಳಿಗೆ ಸಿಲುಕತಕ್ಕಂಥವನು ಅಲ್ಲ. ನಮ್ಮ ಪೂಜೆಯ ಮಿತಿ ಇಷ್ಟು, ನಮ್ಮ ಭಕ್ತಿ ಇಷ್ಟು. ನಿನ್ನನ್ನು ಒಲಿಸಿಕೊಳ್ಳುವುದಾದರೂ ಹೇಗೆ? ಅಕ್ಕ ಮಹಾದೇವಿಯವರು ತಮ್ಮ ಭಕ್ತಿಯನ್ನು ಮತ್ತೆ ಮತ್ತೆ ಅವಲೋಕನ ಮಾಡಿಕೊಳ್ಳುತ್ತಿದ್ದಾರೆ. ಚನ್ನಮಲ್ಲಿಕಾರ್ಜುನ ದೇವ, ನಿನ್ನ ಒಲಿಸಲು ಎನ್ನಳವಲ್ಲ, ನೀನು ಒಲಿಯುವುದೇ ಕರ ಸುಖವಯ್ಯ ಚನ್ನಮಲ್ಲಿಕಾರ್ಜುನ. ಕೊನೆಗೆ ಅಕ್ಕ ಮಹಾದೇವಿಯವರು ಒಂದು ನಿರ್ಣಯಕ್ಕೆ ಬರುತ್ತಾರೆ. ನಾನು ಬಹಿರಂಗದಿಂದಲಾಗಲಿ ಅಂತರಂಗದಿಂದಾಗಲಿ, ಬಹಿಷ್ಕರಣದಿಂದಲಾಗಲಿ ಅಂತಃಕರಣದಿಂದಲಾಗಲಿ ನಿನ್ನನ್ನು ಒಲಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಚನ್ನಮಲ್ಲಿಕಾರ್ಜುನ. ನನ್ನ ಭಕ್ತಿಯನ್ನು ನಿಮ್ಮಲ್ಲಿ ನಿವೇದನೆ ಮಾಡಿದ್ದೇನೆ. ನಿಮ್ಮನ್ನು ಒಲಿಸಿಕೊಳ್ಳುವುದು ಅಷ್ಟು ಸರಳವೂ ಅಲ್ಲ, ಸುಲಭವೂ ಅಲ್ಲ. ನಾನು ನಿಮಗೆ ಶರಣಾಗತಲಾಗಿದ್ದೇನೆ, ಪರಿಪೂರ್ಣ ಭಕ್ತಿಯನ್ನು ನಡೆಸಿದ್ದೇನೆ. ನೀನು ನನಗೆ ಒಲಿಯಬೇಕು, ಅನುಗ್ರಹವನ್ನು ಮಾಡಬೇಕು. ನಿನ್ನನ್ನು ಒಲಿಸುವ ಭಕ್ತಿ ನನ್ನಿಂದ ಸಾಧ್ಯವಿಲ್ಲ. ಚನ್ನಮಲ್ಲಿಕಾರ್ಜುನ ದೇವರೇ, ನಿಮ್ಮ ಅನುಗ್ರಹ ನನ್ನ ಮೇಲೆ ಆಗಲಿ. ಹೀಗೆ ಅಕ್ಕ ಮಹಾದೇವಿಯವರು ತಮ್ಮ ಅಂತರಂಗದ ಪರಿಪೂರ್ಣವಾದ ಭಕ್ತಿಯನ್ನು ಈ ವಚನದಲ್ಲಿ ಅಮೋಘವಾಗಿ ಪರಿಪೂರ್ಣವಾದ ಭಕ್ತಿಯಲ್ಲಿ ಅಭಿವ್ಯಕ್ತಿ ಮಾಡಿದ್ದಾರೆ. ಅಪೂರ್ವವಾದ ಶ್ರೇಷ್ಠ ಸುಂದರವಾದ ವಚನ ಅಕ್ಕ ಮಹಾದೇವಿಯವರ ಈ ರಚನೆ.